ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಆಶ್ರಿತ್ ಐನಹಳ್ಳಿ, ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಅಟ್ ಅವತಾರ್ ಲಕ್ಸ್. ಇವತ್ತಿನ ಟಾಪಿಕ್ ಏನ್ ಮಾತಾಡಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಯಾರು ಮಾಡಿಸ್ಕೋಬೇಕು, ಯಾವಾಗ ಮಾಡಿಸ್ಕೋಬೇಕು, ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದನ್ನ ನಿಮಗೆ ಹೇಳ್ತೀನಿ. ಫಸ್ಟ್ ಕ್ವಶನ್ ಬಂದು, ಹೇರ್ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಮಾಡಿಸ್ಕೋಬೇಕು? ಒಂದ್ಸತಿ ನಿಮಗೆ ಇಲ್ಲಿ ಶೈನಿಂಗ್ನೆಸ್ ಬಂದಿದೆ, ಬಾಲ್ಡ್ ಪ್ಯಾಚಸ್ ಕಾಣ್ತದೆ ಅಂದ್ರೆ ಅವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಎ ಐಡಿಯಲ್ ಆಪ್ಷನ್. ಇದರಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಿಮ್ ಹಿಂದ್ಗಡೆ ಇರೋ ಹೇರ್ ನ ತೆಗ್ದಿ ಮುಂದ್ಗಡೆಗೆ ಹಾಕ್ತಿವಿ. ನಂಬರ್ ಆಫ್ ಹೇರ್ ಜಾಸ್ತಿ ಆಗಲ್ಲ, ಇದರಲ್ಲಿ ರೀಪೊಸಿಷನಿಂಗ್ ಆಫ್ ದ ಹೇರ್ ಫ್ರಮ್ ಬ್ಯಾಕ್ ಸೈಡ್ ಟು ಫ್ರಂಟ್ ಸೈಡ್ ಮಾಡ್ತೀವಿ. ಅದರಲ್ಲೂ ಹಿಂದ್ಗಡೆ ಹೇಗ್ ತೆಗಿತೀವಿ ಅಂತಂದ್ರೆ, ಈಗ 5-6 ಕೂದಲಿದೆ ಅಂತಂದ್ರೆ ಒಂದ್ ಕೂದಲನ್ನಷ್ಟೇ ತೆಗಿತೀವಿ, ಸೊ ದಟ್ ಹಿಂದಿಂದ ನೋಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ. ನೆಕ್ಸ್ಟ್ ಕ್ವಶನ್ ಬಂದು, ಹೇರ್ ಟ್ರಾನ್ಸ್ಪ್ಲಾಂಟ್ ನ ಯಾರ ಹತ್ರ ಅಂಡ್ ಎಲ್ಲಿ ಮಾಡಿಸ್ಬೇಕು ಅಂತ ನನ್ನ ಅಡ್ವೈಸ್ ಕೇಳಿದ್ರೆ, ಫಸ್ಟ್ ಆಪ್ಷನ್ ಬಂದು ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಇಸ್ ಆಲ್ವೇಸ್ ದ ಬೆಸ್ಟ್ ಫಾದರ್. ಸೆಕೆಂಡ್ ಆಪ್ಷನ್ ಬಂದು MD ಡರ್ಮಟಾಲಜಿಸ್ಟ್ ಹೂ ಹ್ಯಾಸ್ ಬೀನ್ ಟ್ರೈನ್ಡ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಾಲಿಟಿ, ಅವ್ರ ಹತ್ರ ಮಾಡಿಸ್ಕೋಬಹುದು. ಅಂಡ್ ಕ್ಲಿನಿಕ್ ಸೆಟಪ್ ನೋಡ್ಬೇಕು ನೀವು, ಹೇಗಿದೆ ಸೇಫ್ಟಿ ಅದೆಲ್ಲ ನೋಡಿ ಆಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ನ ಪ್ಲಾನ್ ಮಾಡಬಹುದು. ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಇನ್ನ ಏನಾದ್ರು ಕ್ವಶನ್ಸ್ ಆರ್ ಕ್ವೈರಿ ಏನಾರು ಇದೆ ಅಂದ್ರೆ ನನ್ನ ಬಂದು ಭೇಟಿ ಮಾಡಿ, ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು.